ಬೆಳಗಾವಿ ಹೃದಯ ಭಾಗದಲ್ಲಿ ಒಂದು ಆಸ್ತಿ ಇದೆ. ಡಿ ಸಿ ಆಫೀಸ ಎದುರುಗಡೆ, LIC ಎದುರುಗಡೆ, ಮರಾಠ ಮಂಡಲದ ಎದುರುಗಡೆ ಅಂದರೆ ಮೆಥೋಡಿಸ್ಟ್ ಚರ್ಚ್ ಇದೆ. ಅದು 26 ಎಕರೆ. ಅದರ ಕತೆ ಇಂದಿಗೂ ಕೂಡ ಕಥೆಯಾಗಿ ಉಳಿದಿದೆ. ಏನಾಗಿತ್ತಂದರೆ SC ST ಅಲ್ಲಿ 12ರಿಂದ 15 ಕುಟುಂಬಗಳು ವಾಸವಾಗಿದ್ದು ಅದನ್ನು ಅಲ್ಲಿ ಮೆಥೋಡಿಸ್ಟರು ಖಾಲಿ ಮಾಡಿಸಿರು. ತದನಂತರ ಕುಲಕರ್ಣಿ ಒಬ್ಬ ಇದನ್ನು ಎಂಟ್ರಿಯಾಗಿ ನಂದು ಜಾಗ ಅಂಥೇಳಿ ಶಂಕರ್ ಮುನ್ನೋಳಿಯವ್ರಿಗೆ ಭೇಟಿ ಆದ. ಶಂಕರ್ ಮುನ್ನೋಳಿ ಅದ್ರ ಎಂಟ್ರಿಯಾಗಿ ಸಮಗ್ರ ಒಂದು 10-15 ವರ್ಷ ಇದು ಹೋರಾಟ ಮಾಡಿ ಇದು ಆಸ್ತಿ ಕುಲಕರ್ಣಿದ್ದು ಅಂಥೇಳಿ ಅಲ್ಲಿ ಮಾಡಿಸಿದ. ನಂತರ ಕುಲಕರ್ಣಿ ಕಡೆ ಪವರ್ ಆಫ್ ಅಟರ್ನಿ ತೆಗೆದುಕೊಂಡ. ಅಲ್ಲಿ 10 ವರ್ಷ ಅಥವಾ 15 ವರ್ಷ ಕೆಲವು ಕಾವಲುಗಾರನ ಶಂಕರ್ ಮುನ್ನೋಳಿ ಇಟ್ಟರು. ನಂತರ ಶಂಕರ್ ಮುನ್ನೋಳಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇರಲಿಲ್ಲ. ಅದಕ್ಕೆ ಡಮ್ಮನಿ ಕಡೆ ಭೇಟಿಯಾದ. ಡಮ್ಮನಿಯ ಡೆವಲಪರ್ ಬೆಂಗಳೂರು ಅಲ್ಲಿ ಏನಾದರೂ ವಾಟಗಟ್ಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ಕೊನೆಗೆ ಸಮ್ ಅಮೌಂಟ್ ಶಂಕರ್ ಮುನ್ನೋಳಿ ಕೊಟ್ಟರು. ಶಂಕರ್ ಮುನ್ನೋಳಿ ಪವರ್ ಆಫ್ ಅಟರ್ನಿ ಅವ್ರಿಗೆ ಕೊಟ್ಟರು. ನಂತರ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ರಾಜಕಾರಣಿ ಒಬ್ಬರು ಎಂಟ್ರಿ ಆದರು. ಹೆಂಗಂತಾರೆ ಮೆಥೋಡಿಸ್ಟ್ ಚರ್ಚಿದವರು ಅಲ್ಲಿ ರಾಜಕಾರಣಿ ಒಬ್ಬರನ್ನ ಭೇಟಿ ಆದರು. ಅಂದರೆ ಸತೀಶ್ ಜಾರಕಿಹೊಳಿ ಭೇಟಿ ಆದರು. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಇಲ್ಲಿ ಸತೀಶ್ ಜಾರಕಿಹೊಳಿ ನಾ ಬಗೆಹರಿಸಿಕೊಡ್ತೇನೆ ಅಂತಂದರು. ಸೋನಿಯಾ ಗಾಂಧಿ ಅವರು ಇದು ಚರ್ಚ್ ಪ್ರಾಪರ್ಟಿ ಅಂತೇಳಿ ಮಾಡಿದರು. ತದನಂತರ ಮತ್ತೆ ಕೋರ್ಟಿಗೆ ಹೋಯ್ತು. ಮತ್ತೆ ಕುಲಕರ್ಣಿ ಟೈಪ್ ಅಂದ್ರೆ ಶಂಕರ್ ಮುನ್ನೋಳಿ ಆಯಿತು. ಶಂಕರ್ ಮುನ್ನೋಳಿ ಡೆವಲಪರ್ ಯಾರಿಗೆ ಕೊಟ್ಟರು? ಡಮ್ಮನಿಗೆ ಏನು ಮಾಡಿದ ಅಂತಂದ್ರೆ ಇಲ್ಲಿ ಡೆಮಾಲಿಷನ್ ತಂದ. ಅಂದ್ರೆ ಚರ್ಚ್ ಹಿಂದ್ಗಡೆ ಒಂದು 5-6 ಮನೆ ಇದ್ದು ಅವಾಗ ಡೆಮಾಲಿಷನ್ ಆರ್ಡರ್ ಸಿಗಲಿಲ್ಲ. ಇದಕ್ಕಿಂತ ಮೊದಲು ಏನಾಗಿತ್ತು ಅಂತಂದ್ರೆ ಚರ್ಚ್ ಮತ್ತು ನೀವೇನಿದ್ದಾರೆ ಒಂದು ಕಡೆ ತೆಗೆದುಕೊಳ್ಳಿ ಅಂತ 4 ಎಕರೆ ಕೇಳಿದ್ರು ಅವರು. ಶಂಕರ್ ಮುನ್ನೋಳಿ ಒಪ್ಕೊಂಡಿದ್ರು. ಆದರೆ ಶಂಕರ್ ಮುನ್ನೋಳಿ ಈ ಚರ್ಚನ್ನು ಒಪ್ಕೊಂಡಿರಲಿಲ್ಲ. ಒಂದು ಮೂಲಿಗೆ ತಗೋರಿ ಅಂತಂದು ಅವರು ಇಲ್ಲ ಅಂತ ಮತ್ತೆ ಒಬ್ಬ ರಾಜಕಾರಣಿ ಎಂಟ್ರಿ ಆದರು. ಯಾಕಂದ್ರೆ ಶಂಕರ್ ಮುನ್ನೋಳಿಗೆ ಮತ್ತು ಸತೀಶ್ ಜಾರಕಿಹೊಳಿ ಬರೋಬ್ಬರಿ ಇರಲಿಲ್ಲ. ಇದು ಅನ್ಡಿಕ್ಲೇರ್ಡ್ ಡೆಮೋಕ್ರಸಿ ಅಲ್ಲಿ ಚಾಲೂ ಆಯ್ತು. ನಂತರ ಡಮ್ಮನಿಗೆ ಅಲ್ಲಿ ಅವ್ರಿಗೇನ ಸ್ಟೇ ಆರ್ಡರ್ ಸಿಗಲಿಲ್ಲ, ಡೆಮಾಲಿಷನ್ ಸಿಗಲಿಲ್ಲ. ಲಾಸ್ಟಿಗೆ ಈಗ ಏನಾಯ್ತು ಅಂತಂದರೆ ಒಬ್ಬ ರಾಜಕಾರಣಿ ಎಂಟ್ರಿ ಆದ ನಂತರ ಡಮ್ಮನಿಗೆ ನನ್ನ ರೊಕ್ಕ ಹೊಳ್ಳಿ ಬರ್ಬೇಕಲ್ಲ ಅಂತ ಚಿಂತೆ ಚಾಲತ್ತು. ಅದಕ್ಕೆ ಅವರು ಒಂದು ರಾಜಕಾರಣಿ ಭೇಟಿ ಆದರು. ಅವರು ವಾಟಗಟ್ಟೆ ಮಾಡತ್ತಾರ. ಅಂದ್ರೆ 4 ಎಕರೆ ಚರ್ಚಿಗೆ ಹೋಗ್ಬೇಕು. ನಂತರ 6 ಎಕರೆ ಆ ರಾಜಕಾರಣಿಗೆ ಹೋಗ್ಬೇಕು. ಯಾವೊಬ್ಬ ರಾಜಕಾರಣಿ ಎಂಟ್ರಿ ಆದವನು. ನಂತರ ಉಳಿದ ಏನಿದೆ ಅದು ಡೆವಲಪರ್ಗೆ ಹೋಗ್ಬೇಕು. ಅದ್ರ ಬೆಲೆ ಏನು ಮಾಡಿದ್ರು? 770 ಕೋಟಿ ಮಾಡಿದ್ರು ಈಗ ಸದ್ಯದದು. ಆದರೆ ಶಂಕರ್ ಮುನ್ನೋಳಿ ಕೂಡ ಇನ್ನೇನು ಹೋರಾಟ ಮಾಡಿದ್ರು, ದೊಡ್ಡ ಹೋರಾಟ ಅದು. ಅವಾಗನೇ ಹೇಳಿದ್ರು ಅವರು, ಅವಾಗ ಮುಗಿದು ಹೋಗ್ತಿತ್ತು. ಆದರೆ ಚರ್ಚ್ ಅವ್ರು ಒಪ್ಕೊಳ್ಳಿಲ್ಲ. ಸೋನಿಯಾ ಗಾಂಧಿ ಎಂಟ್ರಿ ಅದು, ರಾಜಕಾರಣಿ ಎಂಟ್ರಿ ಅದು. ಅಂತ ಡಮ್ಮನಿಗೆ ಪರಿಸ್ಥಿತಿ ಭಾಳ ಕೆಟ್ಟಾತು. ಆದರೆ ಅದು ಕಂಪೌಂಡ್ ಹಾಕುವಂಥ ಹೊತ್ತಿನಲ್ಲಿ ಶಂಕರ್ ಮುನ್ನೋಳಿ ಅವರು ಪೊಲೀಸ್ ಬಂದೋಬಸ್ತಿ ತಂದು ಅದನ್ನು ಕಂಪೌಂಡೆಲ್ಲ ಹಾಕೊಂಡ್ರು, ಪತ್ರೆ ಬಡಿದ್ರು. ಅವಾಗ ಡಮ್ಮನಿಗೆ ಖುಷಿ ಅದ. ಅದು ತದನಂತರ ಡೆಮಾಲಿಷನ್ ಆರ್ಡ್ರಲ್ಲಿ ಕೊಡಲಿಲ್ಲ. ಇದು ಕಥೆ ಇದೆ. ಇನ್ನು ಆ 770 ಕೋಟಿ ವ್ಯವಹಾರ ಆಗ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ. ಇಲ್ಲಿ ರಾಜಕಾರಣಿಗಳು ಎಷ್ಟು ಹಸ್ತಕ್ಷೇಪ ಮಾಡ್ತಾರೆ ಅವ್ರು. 6 ಎಕರೆ ಕೇಳಿದಾರೆ. ಆದರೆ ಇವ್ರು ಏನು ಕೇಳಿದಾರೆ? ಫ್ರಂಟದಲ್ಲಿ ಬೇಕು ಅಂತ ಕೇಳಿದಾರೆ. ಆ ಡೆವಲಪರ್ ಇಲ್ಲ ಫ್ರಂಟದಲ್ಲಿ ನಾ ಅಂಗಡಿ ಹಾಕ್ತೇನೆ, ನಂತರ ಒಳಗಡೆ ನೀವು ತಗೋರಿ ಅಂತ ಹೇಳಿದಾರೆ. ಅದಕ್ಕೆ ಆ ರಾಜಕಾರಣಿಗಳು ಒಪ್ಪಿಲ್ಲ. ನಂತರ ಮೆಥೋಡಿಸ್ಟ್ ಚರ್ಚ್ ಅವ್ರು ಹೆಂಗಿದೆ 4 ಎಕರೆ ಹೆಂಗಿದೆ ಹಂಗೆ ಉಳಿಸ್ರಿ, ನೀವು ಉಳಿದ ಭಾಗ ತಗೋರಿ ಅಂತ ಅದು ಅಗ್ರಿಮೆಂಟ್ ಆಗಿದೆ. ಎಲ್ಲ ಫೈನಲ್ ಹಂತದಲ್ಲಿ ಬಂದಿದೆ. ಇನ್ನು ಯಾರ್ಯಾರು ಎಷ್ಟೆಷ್ಟು ಪಾಲ ತಗೋತಾರ ಅದು ನೋಡ್ಬೇಕು. ನಂತರ ಅಲ್ಲಿ ಕಾಂಪ್ಲೆಕ್ಸ್ ಆಗೋ, ನಂತರ ಬಿಲ್ಡಿಂಗ್ ಆಗೋ, ವ್ಯಾಪಾರ ಆಗೋ. ಯಾಕಂದ್ರೆ ಹೃದಯ ಭಾಗ ಇದು ಇತಿಶ್ರೀ ಆಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇದು 50-60 ವರ್ಷ ಹೋರಾಟ. ಏನಾಗಿತ್ತಂದ್ರೆ ಇಲ್ಲಿ ಮೆಥೋಡಿಸ್ಟ್ ಚರ್ಚ್ ಬ್ರಿಟಿಷರು ಬಿಟ್ಟು ಹೋದ್ರು. ಅದರ ರಿನ್ಯೂವೇಷನ್ ಮಾಡಿರಲಿಲ್ಲ. ಅದರ ಲಾಭವನ್ನು ಇಲ್ಲಿ ಕೋರ್ಟ್ದಲ್ಲಿ ಪಡೆದ್ರು. ಆದರೆ ಇಲ್ಲಿದ್ದಂಥ SC ST ಜನಾಗ ಅವರೆಲ್ಲ ಬಿಲ್ ತುಂಬ್ತಿದ್ರು, ನಾಡದ ಬಿಲ್ ತುಂಬ್ತಿದ್ರು, ಲೈಟ್ ಬಿಲ್ ತುಂಬ್ತಿದ್ರು. ಅದ್ರಾಗ ಕುಲಕರ್ಣಿ ಹೆಂಗೆ ಎಂಟ್ರಿ ಆದ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಬ್ರಿಟಿಷರ ಕಾಲಕ್ಕೆ ತಮ್ಗೇನು ಸಿಕ್ಕ ಇತ್ತು ಅಂತ ತೋತಿದ್ರು, ಒತ್ತುತ್ತಿದ್ರು. ಅದು ಭೂಮಿ ಆಗ್ತಿತ್ತು. ಅದು ಚರ್ಚ್ದವ್ರಿಗೆ ಗೊತ್ತಿರಲಿಲ್ಲ. ಇನ್ನೊಂದು ಪ್ರಕರಣ ನಾವು ಕೇಳಿದ ನಂತರ ಕುಲಕರ್ಣಿ ವರ್ಸಸ್ ಚರ್ಚ್ದವ್ರ ಜೊತೆ ಕೋರ್ಟ್ದಲ್ಲಿ ವಾದವಿವಾದ ಆಗಿತ್ತಂತ. ವಾದವಿವಾದ ನಡೆದಿತ್ತು. ಇದು ಖರೆ ಇದೆ. ನಂತರನೇ ಇವ್ರು ಎಂಟ್ರಿ ಆಗಿದ್ದಾರೆ. ನಾ ಮುಗಿಸ್ಕೊಡ್ತೇನಪ್ಪ ಮತ್ತು ನೀ ಹಿಂಗೆ ಸರಿ ಅಂತ ಪವರ್ ಪಟ್ಟಿತ್ತು. ಅಲ್ಲಿ ಶಂಕರ್ ಮುನ್ನೋಳಿ ಕೊಟ್ಟರು. ಈಗ ಯಾರ ಜಮೀನ ಎಷ್ಟು ಹೊಡಿತಾರೆ, ಹೆಂಗೆ ಹೊಡಿತಾರೆ ಹೇಳಿ ನೋಡೋಣ. ಇನ್ನೊಂದು ಸ್ವಲ್ಪ ಪಾಯಿಂಟ್ಗಳು ನಿಮ್ಗೆ ಗೊತ್ತಿದ್ರೆ ಏನಿಲ್ಲ. ಆದ್ರೆ ಇಲ್ಲಿ ಸದ್ಯದಲ್ಲಿ ಪರಿಸ್ಥಿತಿ ಶಾಂತ ಆಗಿದೆ. ಇಲ್ಲಿ ಎಷ್ಟು ಪಾಲ ಯಾರಿಗೆ ಹೋಗ್ತೈತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತೇವೆ. ಯಾಕಂದ್ರೆ ಸತ್ಯ ಹೇಳೋರು ನಾವು ಒಬ್ಬರೇ, ಸತ್ಯ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡೋಂಗಿಲ್ಲ. ಆದ್ರೆ ನಮ್ಮ ಮೇಲೆ ಭಾಳ ಕಣ್ಣೈತಿ.
ಯಾವಾಗ ಸದಾನಂದ ಬಾಬುನ ಒಳಗೆ ಹಾಕ್ಬೇಕು, ಯಾವ ತಂತ್ರಗಾರಿಕೆಯಲ್ಲಿ ಹೂಡಬೇಕು, ಯಾರನ್ನ ಚೂ ಬಿಡ್ಬೇಕು, ಯಾರನ್ನ ಕಳಿಸ್ಬೇಕು ಅನ್ನೋದು ಚಿಂತೆಯಲ್ಲಿ ಬೆಳಗಾವಿ ಜಿಲ್ಲಾ ಎಲ್ಲ ರಾಜಕಾರಣಿಗಳಾವೆ. ಯಾಕಂದ್ರೆ ಎಲ್ಲ ರಾಜಕಾರಣ ಎಲ್ಲ ತೊಳೆದು ಬಿಟ್ಟಿದೆ. ದಿವಸ 6ರಿಂದ 7 ಲೈವ್ ವಿಡಿಯೋಗಳು. ಅದರಲ್ಲಿ ಇಂಥದ್ದು ಬಹಳ ಮಹತ್ವ ಇದ್ದದು. ಇದು 750 ಕೋಟಿ ಏನಿದೆ, ಇದು ಬಹಳ ದೊಡ್ಡ ಅಮೌಂಟ್ ಇದು. ಅದರ ಬಿಲ್ಡರ್ ಯಾರು, ಎಲ್ಲಿ ಸಭೆ ನಡೆಸಿರು, ಯಾವ ಹೋಟೆಲಲ್ಲಿ ಸಭೆ ನಡೆಸಿರು, ಅದನ್ನು ನೀವು ಹೇಳ್ತೇವೆ, ಗಮನಕ್ಕೆ ತರ್ತೇವೆ. ಯಾಕಂದ್ರೆ ಕೆಲವೊಂದು ಅಡಚಣೆಗಳಿದಾವೆ ನಮಗೂ ಕೂಡ ವರದಿ ಮಾಡಲಿಕ್ಕೆ. ಸದ್ಯಕ್ಕೆ ಇದು ಬೂದಿ ಮುಚ್ಚಿದ ಕೆಂಡದಂತೆ ಇಲ್ಲ, ಕ್ಲಿಯರ್ ಆಗಿದೆ. ಆದರೆ ಯಾರ್ಯಾರು ಎಷ್ಟೆಷ್ಟು ಹಿಶೇಬ್ ಹೋಗ್ತೈತೆ, ಡಮ್ಮನಿಗೆ ಎಷ್ಟು ಹಿಶೇಬ್ ತಗೋತಾರೆ, ರಾಜಕಾರಣಿ ಎಷ್ಟು ಹಿಶೇಬ್ ತಗೋತಾರೆ, ಚರ್ಚೆದವ್ರನ್ಕ ಮುಗಿದೋಗಿದೆ. ಅವ್ರು 4 ಎಕರೆ ಫೈನಲ್ ಆಗಿದೆ. ಆದರೆ ಇಲ್ಲಿ ಮುಂಭಾಗ ನನಗೆ ಬೇಕಂತ ಇವರು ಇಲ್ಲ, ನಾವು ಕೊಟ್ಟಲ್ಲಿ ನೀವು ತೆಗೆದುಕೊಂಡು ಅವರು, ಯಾಕಂದ್ರೆ ದುಡ್ಡು ಹೊಡೋರು ಇವರು. ಈ ರಾಜಕಾರಣ ನಡುವೆ ಏನು ಸೇರಿದಾರ ಇವ್ರು ಪುಕ್ಕಟ್ಟ. ಇವ್ರು ಯಾಕೆ ಎಂಟ್ರಿ ಆದಂದ್ರೆ ಮೆಥಡಿಸ್ಟ್ ಚರ್ಚ್ ಅವರು ಅವ್ರಿಗೆ ಹೋಗಿ ಭೇಟಿ ಆದರು. ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಅವ್ರು ಸೋನಿಯಾ ಗಾಂಧಿ ಭೇಟಿಯಾಗಿ ನಾ ಎಲ್ಲ ಬಗೆಹರಿಸ್ತೇನೆ ಅಂತಂದ್ರು. ತದನಂತರ ಹರಿಸಿದ್ರು ಕೂಡ ಇಲ್ಲಿವರೆಗೆ ಸ್ಟೇಟಸ್ಕೋ ಮೇಂಟೈನ್ ಇದೆ. ಅಂದ್ರೆ ಕ್ಲಿಯರ್ ಆಗಿದೆ. ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಿಶೇಬ್ ತಗೋತಾರ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ. ಬೆಳಗಾವದವರು ಎಲ್ಲ ನೋಡ್ಕೋತಾನೆ ಇದ್ದಾರೆ, ಎಲ್ಲವನ್ನು ನೋಡ್ಕೊತಿದ್ದಾರೆ. ಮತ್ತು ಶಂಕರ ಮುನ್ನೋಳಿ ಏನು ಖರ್ಚು ಮಾಡಿದ್ರು ಅದನ್ನು ಖರ್ಚು ತಗೊಂಡ್ರು ಅವರು ಡಮ್ಮನಿ ಕಡೆಯಿಂದ. ಏನಲ್ಲಿ ಕಾವಲುಗಾರನ ಇಟ್ಟಿದ್ರು, ನಂತರ ಅಲ್ಲಿ ಒಂದು ಅಂಬೇಡ್ಕರ್ ಒಂದು ಭವನ ಸಹಿತ ಕಟ್ಟಿದ್ರು, ಒಂದು ರೂಮ್ ಕಟ್ಟಿದ್ರು. ಅಲ್ಲಿರ್ತಿದ್ರು 15-20 ಹುಡುಗರು ಚೇಂಜ್ ಆಗ್ತಿದ್ರು. ಅವ್ರು ಊಟ ಡ್ರಿಂಕ್ಸ್ ಎಲ್ಲ ಅಲ್ಲೇ ಕೊಡ್ತಿದ್ರು. ಅದು ಮಾತು ಬೇರೆ. ಆದರೆ ಡಮ್ಮನಿ ಕಡೆಯಿಂದ ತೊಗೊಂಡ್ರು, ತಾವು ಫಾಯ್ದೆ ಮಾಡ್ಕೊಂಡ್ರು. ಅದಕ್ಕೆ ಕ್ಲಿಯರಿಟಿ ಕೊಡಲಿಲ್ಲ. ಅದಕ್ಕೆ ಡಮ್ಮನಿಗೆ ನನ್ನ ರೊಕ್ಕ ನನಗೆ ಹೊಳ್ಳಿ ಕೊಡ ಅಂತ ಶಂಕರ ಮುನ್ನೋಳಿ ಬೆನ್ನತ್ತಿರು. ಇಲ್ಲಪ್ಪ, ನನ್ನ ಕೆಲಸ ನಾ ಮಾಡಿದ್ದೇನೆ, ನನ್ನ ಕಡೆ ಆಗಂಗಿಲ್ಲ ಅಂದರು. ಶಂಕರ ಮುನ್ನೋಳಿ ತೀರ್ಕೊಂಡು ಹೋಗಿದ್ದಾರೆ. ಈಗ ಆ ಆಸ್ತಿ ಯಾರ ಪಾಲು ಅನ್ನೋದು ಇನ್ನೊಂದು ಸಂಚಿಕೆ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ರಾಜು ಗಾನಿಗೆರು ಧನ್ಯವಾದಗಳು. ಭೋಸಲೆ, ಪಂಕಜ್ ಭೋಸಲೆ ಧನ್ಯವಾದಗಳು. ಗಜಾನನ್ ಜಿ ಎಂ ಪ್ರೆಸ್ ಧನ್ಯವಾದಗಳು. ಪ್ರವೀಣ್ ಪಿಟ್ಟು ಧನ್ಯವಾದಗಳು. ನಮಸ್ಕಾರ. ನಾಳೆ ಇದೇ ವಿಷಯ ಎಲ್ಲಿ ನಡೀತು, ಏನು ಚರ್ಚೆ ಆಯ್ತು ಅಂತ ಹೇಳ್ತೇವೆ. ನಮಸ್ಕಾರ.